ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಚಳಿಗಾಲದಲ್ಲಿ ನಾವು ಮನಿ ಪ್ಲ್ಯಾಂಟನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗಾಗಲೇ ನಾನು ಮನಿ ಪ್ಲ್ಯಾಂಟ್ ಬಗ್ಗೆ ಒಂದು 2-3 ವಿಡಿಯೋಗಳನ್ನು ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ. ಕಟ್ಟಿಂಗ್ಸನ್ನು ಯಾವ ರೀತಿ ನೆಡೋದು, ಆಮೇಲೆ ನೀರಲ್ಲಿ ಯಾವ ರೀತಿ ಬೆಳೆಯೋದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ಚೆಕ್ ಮಾಡಿ. ಇದು ನೋಡಿ, ನಾನು ಇಂಡೋರಲ್ಲಿ ಇಡುವಂತಹ ಗಿಡ ಇದು ಮನಿ ಪ್ಲ್ಯಾಂಟು. ನಾನು ಬಾಲ್ಕನಿನಲ್ಲಿ ಇಟ್ಟಿದ್ದೀನಿ, ಮನೆಯಲ್ಲೂ ಕೂಡ ಇಟ್ಟಿದ್ದೀನಿ ಸಾಕಷ್ಟು. ಇದನ್ನು ನೀರಲ್ಲೂ ಬೆಳಿಬೋದು, ಮಣ್ಣಲ್ಲೂ ಬೆಳಿಬೋದು. ಈಗ ಏನಂದರೆ, ನೀವು ಈ ಚಳಿಗಾಲದಲ್ಲಿ ಈ ಗಿಡನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಅಂದರೆ ಇದಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋದು ಅಂದರೆ ತುಂಬ ಏನು ಸ್ಪ್ರೇ ಮಾಡಬಾರ್ದು. 15 ದಿನಕ್ಕೊಂದು ಸರಿ ಇದನ್ನು ಸ್ಪ್ರೇ ಮಾಡಬೇಕು. ಬೇಸಿಗೆನಲ್ಲಾದರೆ ನೀವು ದಿನ ಈ ಗಿಡಕ್ಕೆ ನೀರು ಹಾಕಿದ್ರೂ ಏನೂ ತೊಂದರೆ ಆಗೋಲ್ಲ. ಬಟ್ ಈ ಚಳಿಗಾಲದಲ್ಲಿ ಜಾಸ್ತಿ ನೀರನ್ನು ಇದಕ್ಕೆ ಸಿಂಪಡಿಸಿದ್ರೆ ಏನಾಗುತ್ತೆ, ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡಿಬಿಟ್ಟು ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಮಣ್ಣು ತುಂಬಾ ಹಸಿ ಇದ್ದು ನೀವು ದಿನ ನೀರು ಹಾಕಕ್ಕೆ ಹೋಗಬಾರ್ದು. 2 ದಿನಕ್ಕೊಂದು ಸರಿ ಇದಕ್ಕೆ ನೋಡಿಬಿಟ್ಟು ನೀವು ನೀರನ್ನು ಹಾಕಿ. ನಿಮ್ಮ ಮನೆ ವಾತಾವರಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಆಮೇಲೆ ಇದ್ರ ಒಳಗಡೆ ಏನಾದರೂ ಈ ಥರ ಹಳದಿಯಾಗಿರುವಂತಹ ಎಲೆಗಳು, ಒಣಗೋಗಿರುವಂಥ ಎಲೆಗಳು ಏನಾದರೂ ಇದ್ದರೆ ಅದನ್ನು ತೆಗೆದು ಬಿಸಾಕಿಬಿಡಿ. ಇಲ್ಲಾಂದರೆ ಗಿಡ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ಇನ್ನೊಂದು ಎಲೆನೂ ಹಾಳಾಗಿಬಿಡುತ್ತೆ. ಈ ಥರ ಒಣಗೋಗಿರೋ ಎಲೆ ಏನಾದರೂ ಇದ್ದರೆ ಅದನ್ನೂ ಕೂಡ ನೀವು ತಕ್ಕೋಬೇಕು. ಈ ಥರ ಇದ್ದರೆ ಇನ್ನು ಇದಕ್ಕೆ 1 ಗಂಟೆನಾದರೂ ಎಳೆ ಬಿಸಿಲು ಬೀಳಬೇಕು. ಮನೆಯಲ್ಲಿ 1 ಗಂಟೆ ಬಿಸಿಲು, ಇಂಡೈರೆಕ್ಟ್ ಸನ್ಲೈಟ್ ಬಿದ್ದರೂ ತೊಂದರೆ ಇಲ್ಲ. ಬ್ರೈಟ್ ಲೈಟ್ ಇದ್ದರೆ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅಂಥ ಜಾಗದಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ. ನೀರನ್ನು ಸ್ವಲ್ಪ ಆದಷ್ಟು ಕಡಿಮೆ ಹಾಕೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ನೀರಿಂದ ಇದು ಹಾಳಾಗುತ್ತೆ. ಅದಕ್ಕೋಸ್ಕರ ಇದು ಕಟ್ಟಿಂಗ್ ನೀರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆದಷ್ಟು ಕಟ್ಟಿಂಗ್ಸನ್ನು ಮಾಡಿ ಇಟ್ಕೊಳ್ಳಿ. ಕಟ್ಟಿಂಗ್ ಮಾಡಿದ್ರೆ ಏನಾಗುತ್ತೆ, ಈ ರೀತಿಯಾಗಿ ಮತ್ತೆ ಒಂದು ಶೂಟ್ ಬರುತ್ತೆ ನೋಡಿ. ಈ ರೀತಿಯಾಗಿ ನಾನು ಕಟ್ ಮಾಡಿದ್ದೀನಿ. ಊರಿಂದ ಬಂದ ಮೇಲೆ ನಾನು ತುಂಬ ಬೆಳ್ಕೊಂಡಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಎಲ್ಲ ಪ್ರೂನಿಂಗ್ ಮಾಡಿದ್ದೀನಿ ನೋಡಿ. ಇಲ್ಲೂ ಕೂಡ ಕಟ್ ಮಾಡಿದ್ದೀನಿ, ಇಲ್ಲಿ ಬರ್ತಾಯಿದೆ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಥರ ಎಲೆಗಳೇನಾದರೂ ಇದ್ದರೆ ಅದನ್ನು ಕೂಡ ತಕ್ಕೊಂಡು ನೀವು ಕಟಿಂಗ್ ಮಾಡಿ ತುಂಬ ಗಿಡಗಳನ್ನು ಮಾಡ್ಕೋಬೋದು, ಅಥವಾ ಯಾರಿಗಾದ್ರೂ ಗಿಫ್ಟ್ ಕೂಡ ಕೊಡ್ಬೋದು. ಇನ್ನು ಇದಕ್ಕೆ ಏನಂದರೆ, ಫರ್ಟಿಲೈಸರ್ ಅಂತ ಬಂದರೆ ಇದಕ್ಕೆ ಜಾಸ್ತಿ ಫರ್ಟಿಲೈಸರ್ ಬೇಕಾಗಲ್ಲ. ತುಂಬ ಕಡಿಮೆ ಫರ್ಟಿಲೈಸರಲ್ಲಿ ಇದು ಬದುಕುವಂಥ ಗಿಡ ಇದು. ಇದಕ್ಕೆ ನೀವು 2 ತಿಂಗಳಿಗೊಂದು ಸರಿ ವರ್ಮಿ ಕಂಪೋಸ್ಟು ಇಲ್ಲಾಂದರೆ ಸಗಣಿ ಗೊಬ್ಬರ ಯಾವುದನ್ನಾದರೂ ಕೊಡ್ಬೋದು. ಆಮೇಲೆ ಇದು ನೀರಲ್ಲೂ ಕೂಡ ಬೆಳೆಯುತ್ತೆ. ಅತಿಯಾದ ಫರ್ಟಿಲೈಸರ್ನ ಹಾಕೋದ್ರಿಂದ ಏನಾಗುತ್ತೆ, ಎಲೆಗಳೆಲ್ಲ ಸುಟ್ಟೋದಂಗೆ ಆಗುತ್ತೆ. ಆ ಥರ ಎಲೆಗಳು ಸುಟ್ಟೋಗಿದೆ ಅಂದರೆ ನೀವು ಫರ್ಟಿಲೈಸರ್ ಎಷ್ಟು ಹಾಕಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಫರ್ಟಿಲೈಸರ್ನ ಕಡಿಮೆ ಹಾಕಿ. ಈ ಚಳಿಗಾಲದಲ್ಲಂತೂ ಫರ್ಟಿಲೈಸರ್ನ ಹಾಕಲೇಬಾರ್ದು. ನೀವು ಆದಷ್ಟು ಫೆಬ್ರವರಿಗೆ ನೀವು ಇದಕ್ಕೆ ಫರ್ಟಿಲೈಸರ್ನ ಕೊಡಿ. ಅಲ್ಲಿ ತನಕ ಇದಕ್ಕೆ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇದ್ರ ಗ್ರೋತು ತುಂಬಾ ಸ್ಲೋ ಆಗಿರುತ್ತೆ. ಗ್ರೋತ್ ಸ್ಲೋ ಇದ್ದಾಗ ನೀವು ಫರ್ಟಿಲೈಸರ್ನ ಕೊಟ್ಟರೆ ಅದು ತೊಗೊಳೋದಿಲ್ಲ. ಆವಾಗ ಎಲೆಗಳೆಲ್ಲ ಬರ್ನ್ ಆಗೋಕ್ಕೆ ಶುರುವಾಗುತ್ತೆ. ನೀರು ಹೆಚ್ಚಾದರೂ ಎಲೆಗಳು ಬರ್ನ್ ಆಗುತ್ತೆ. ನೀವು ಅದನ್ನು ಕೂಡ ಗಮನಿಸ್ಕೋಬೇಕು. ನೀವು ಇದಕ್ಕೆ ನೀರನ್ನು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಎಲೆಗಳೆಲ್ಲ ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಚಳಿಗಾಲದಲ್ಲಿ ನೀವು 2 ವಿಚಾರ ಗಮನದಲ್ಲಿಟ್ಕೋಬೇಕು. ನೀರು ಜಾಸ್ತಿ ಆಗಬಾರ್ದು, ಫರ್ಟಿಲೈಸರ್ ಹಾಕಬಾರ್ದು. ಆದಷ್ಟು ಫೆಬ್ರವರಿನಲ್ಲಿ ಇದಕ್ಕೆ ಫರ್ಟಿಲೈಸರ್ನ ಹಾಕಿ. ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀರಾ ಅನ್ನೋದಾದರೆ ನೀವು ಇದಕ್ಕೆ ಟೀ ಪೌಡ್ರ್ ಕೊಡ್ಬೋದು, ಮತ್ತು ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ನ ಇದಕ್ಕೆ ಕೊಡಿ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದನ್ನೆಲ್ಲ ಹಾಕಿದ್ರೆ ಮನೆಯಲ್ಲೇ ಇರುವಂಥ ಫರ್ಟಿಲೈಸರ್ನ ಹಾಕ್ಕೊಳ್ಳಿ. ಆದಷ್ಟು ಇದಕ್ಕೆಲ್ಲ ಎಲೆ ಮಾತ್ರ ಇರೋದ್ರಿಂದ ಇದಕ್ಕೆ ನೀವು ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ಕೊಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ನಾನು ಇಲ್ಲಿ ಕಟ್ ಮಾಡಿದ್ದೆ, ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬಟ್ ಈ ಚಳಿಗಾಲದಲ್ಲಿ ಏನಂದರೆ ಸ್ಲೋ ಗ್ರೋತ್ ಇರುತ್ತೆ. ಆದಷ್ಟು ನೀವು ಅದನ್ನು ಗಮನಿಸ್ಕೋಬೇಕು. ನೀವು ಜಾಸ್ತಿ ಫರ್ಟಿಲೈಸರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ.
ಯಾಕಂದರೆ ನೀವು ಜಾಸ್ತಿ ಹಾಕಿದ್ರೆ ಎಲೆಗಳೆಲ್ಲ ಸುಟ್ಟೋದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಸಗಣಿ ಗೊಬ್ಬರ, ವರ್ಮಿ ಕಂಪೋಸ್ಟು ಇದನ್ನು 2 ತಿಂಗಳಿಗೆ ಒಂದು ಸಾರಿ ನೀವು ಒಂದು ಮುಷ್ಟಿಯಷ್ಟು ಕೊಟ್ಟರೆ ಸಾಕು. ನಿಮ್ಮ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಯಾವುದೇ ಥರ ಹುಳುಗಳು ಹತ್ಕೊಳಲ್ಲ, ಯಾಕಂದರೆ ನಾನು ಇದನ್ನು ಹಚ್ಚಿಬಿಟ್ಟು ತುಂಬ ದಿನ ಆಯಿತು. ಯಾವುದೇ ಥರ ಹುಳುಗಳು ಇದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಇದಕ್ಕೆ ಗಾರ್ಡನಿಂಗಲ್ಲಿ ಬಿಗಿನರ್ಸ್ ಇದ್ದೀರಾ ಅನ್ನೋರು ನೀವು ಈ ಗಿಡನ ಮೊದಲು ನೀವು ಬೆಳೆಸಿದ್ರೆ ನಿಮಗೆ ಗಾರ್ಡನಿಂಗ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಆದಷ್ಟು ಚಳಿಗಾಲದಲ್ಲಿ ಏನಂದರೆ ಮಂಜು ಎಲ್ಲಿ ಜಾಸ್ತಿ ಬೀಳ್ತಾ ಇರುತ್ತೆ, ಮಾಯಿಸ್ಟ್ ಇರುವಂತಹ ಜಾಗದಲ್ಲಿ ಇದನ್ನು ಇಡಿ. ಮಂಜು ಬೀಳುವಂಥ ಜಾಗದಲ್ಲಿ ಇಡಕ್ಕೆ ಹೋಗಬೇಡಿ, ಗಿಡ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಶೇಡಲ್ಲಿ, ಬಾಲ್ಕನಿನಲ್ಲಿ ಅಥವಾ ಮನೆಯಲ್ಲಿ ನೀವು ಇಟ್ಟರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು. ಹಾಗೆ ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು, ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ, ಬುಷಿಯಾಗೂ ಕಾಣುತ್ತೆ. ನಾನು ಇದನ್ನು ಬುಷಿಯಾಗಿ ಇದೇ ರೀತಿಯಾಗಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಎಲ್ಲಿ ಇಷ್ಟು ಬೆಳೆಯುತ್ತಲ್ಲ, ನಾನು ಮತ್ತೆ ಕಟ್ ಮಾಡ್ತೀನಿ. ಇದನ್ನು ತುಂಬ ಪಾಟ್ ಕಾಣದೇ ಇರೋ ಥರ ಈ ಥರ ಬುಷಿಯಾಗಿ ಬೆಳೆಸಿದ್ದೀನಿ. ನಾನು ಇದನ್ನು ಮೇಲೆ ಎಲ್ಲೂ ಹಬ್ಸಕ್ಕೆ ಹೋಗಿಲ್ಲ, ಈ ಥರನೇ ಬಿಟ್ಟಿದ್ದೀನಿ ನಾನು. ನಿಮಗೆ ಯಾವ ಶೇಪಲ್ಲಿ ಬೇಕಲ್ಲ ನೀವು ಆ ಶೇಪಲ್ಲಿ ಮಾಡ್ಕೋಬೋದು. ಮಾಸ್ಟಿಕ್ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ನೀವು ಉದ್ದಕ್ಕೂ ಕೂಡ ಬೆಳೆಸ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ಥರ ನೀವು ಬೆಳೆಸ್ಕೊಳ್ಳಿ. ನಾನು ಹೇಳಿರುವಂಥ ಕೆಲವೊಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ನಾನು ಫೆಬ್ರವರಿನಲ್ಲಿ ಇದಕ್ಕೆ ಗೊಬ್ಬರ ಕೊಡಬೇಕಾದ್ರೆ ನಾನು ನಿಮಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವಿಡಿಯೋ ಹಾಕ್ತೀನಿ ಅಥವಾ ನಿಮಗೆ ಅಲ್ಲೇ ಆನ್ಸರ್ ಕೂಡ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.